ಬಾಯ್ ನ್ಯೂಸ್ಗೆ ಸ್ವಾಗತ. ಜಿ-ಬಾಯ್ ನ್ಯೂಸ್ ಟಿವಿಗೆ ಸ್ವಾಗತ. ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ರಾಜಕೀಯಕ್ಕೆ ಬಿಎಲ್ಒಗಳ ಬಳಕೆ, ಸೀಕಲ್ ಆನಂದಗೌಡ ಆಕ್ರೋಶ. ಮಸೀದಿಯಲ್ಲಿ ಕುಳಿತು ಒಂದು ಪಂಗಡದವರ ದಾಖಲೆ ಸಂಗ್ರಹಣೆ, ಎಸ್ಆರ್ಐನಲ್ಲಿ ಲೋಪದೋಷಗಳಾಗುತ್ತಿವೆ ಎಂದು ಆನಂದಗೌಡ. ಸೀಕಲ್ ರಾಮಚಂದ್ರಗೌಡರ ಆದೇಶದ ಮೇರೆಗೆ ಬಿಎಲ್ಒ ಮತಪಟ್ಟಿ ಪರಿಷ್ಕರಣೆ ಎಂದು ಬುರುಡುಗುಂಟೆ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಕಾರ್ಯಾಗಾರ. ಚಿಂತಾಮಣಿ ತಾಲೂಕಿನ ಬುರುಡುಗುಂಟೆ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಿಜೆಪಿ ಪಕ್ಷದ ಬಿಎಲ್ಎ2ಗಳಿಗೆ ಎಸ್ಆರ್ಐ ಅರಿವು ಮತ್ತು ಪಕ್ಷ ಸೇರ್ಪಡೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಿಜೆಪಿ ಮುಖಂಡ ಸೀಕಲ್ ಆನಂದಗೌಡ ಅವರು ಮಾತನಾಡಿದರು. ಶಿಡ್ಲಘಟ್ಟದಲ್ಲಿ ರಾಮನಗರದ ಮಾದರಿಯಂತೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಮತದಾರರ ಪಟ್ಟಿಗೆ ಮತಗಳನ್ನು ಸೇರಿಸುವ ಪ್ರಯತ್ನ ನಡೆಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸೀಕಲ್ ಆನಂದಗೌಡ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಪಸಂಖ್ಯಾತರ ಮತಗಳನ್ನು ಬಿಡಬಾರದು ಎಂಬ ಟಾರ್ಗೆಟ್ ಅನ್ನು ಬಿಎಲ್ಒಗಳಿಗೆ ನೀಡಲಾಗಿದ್ದು, ಅವರ ಮೇಲೆ ಒತ್ತಡ ಹೇರಲಾಗುತ್ತಿದೆ ಎಂದು ಆರೋಪಿಸಿದರು. ಮತ ಬ್ಯಾಂಕಿಂಗ್ ರಾಜಕಾರಣಕ್ಕಾಗಿ ಕಾಂಗ್ರೆಸ್ ನಾಯಕರು ಅಲ್ಪಸಂಖ್ಯಾತರನ್ನು ಬಲಿಪಶು ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಶಿಡ್ಲಘಟ್ಟದಲ್ಲಿ ಇಂತಹ ಅಕ್ರಮ ಚಟುವಟಿಕೆಗಳು ನಡೆದರೆ ಭಾರತೀಯ ಜನತಾ ಪಾರ್ಟಿ ಇದನ್ನು ತೀವ್ರವಾಗಿ ವಿರೋಧಿಸುತ್ತದೆ ಮತ್ತು ಈ ಕುರಿತು ಚುನಾವಣಾ ಆಯೋಗಕ್ಕೆ ದೂರು ನೀಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಜವಾಬ್ದಾರಿಯುತ ಅಧಿಕಾರಿಗಳಾದ ದಂಡಾಧಿಕಾರಿಗಳು, ಬಿಇಒಗಳು ಹಾಗೂ ಜಿಲ್ಲಾಧಿಕಾರಿಗಳು ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಚುನಾವಣಾ ಆಯೋಗದ ನಿರ್ದೇಶನದಂತೆ ಕಾನೂನಾತ್ಮಕವಾಗಿ ನಿಷ್ಠತೆಯಿಂದ ತಮ್ಮ ಕೆಲಸವನ್ನು ನಿರ್ವಹಿಸಬೇಕು ಎಂದು ಮನವಿ ಮಾಡಿದರು. ಒಂದು ವೇಳೆ ಅಧಿಕಾರಿಗಳು ಒತ್ತಡಕ್ಕೆ ಒಳಗಾಗಿ ಅಕ್ರಮಗಳಿಗೆ ಸಹಕರಿಸಿದರೆ ಮುಂದಿನ ದಿನಗಳಲ್ಲಿ ತೀವ್ರ ಪ್ರತಿಭಟನೆ ಹಾಗೂ ಮುಷ್ಕರಗಳನ್ನು ನಡೆಸಲಾಗುವುದು ಎಂದು ಎಚ್ಚರಿಸಿದರು. ನರೇಂದ್ರ ಮೋದಿ ಅವರ ಹಾಗೂ ಪಕ್ಷದ ರಾಷ್ಟ್ರಾಧ್ಯಕ್ಷರ ಸೂಚನೆಯಂತೆ ಜಿಲ್ಲಾಧ್ಯಕ್ಷರಾದ ಸೀಕಲ್ ರಾಮಚಂದ್ರಗೌಡ ಅವರ ನೇತೃತ್ವದಲ್ಲಿ ಜಿಲ್ಲೆಯ 5 ಕ್ಷೇತ್ರಗಳಲ್ಲಿ ಪಕ್ಷವನ್ನು ಬಲಪಡಿಸಲು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಬಿಎಲ್ಎ1 ಹಾಗೂ ಬಿಎಲ್ಎ2 ಮುಖಂಡರು ಕಾರ್ಯಪ್ರವೃತ್ತರಾಗಿದ್ದು, ಮತಗಟ್ಟೆಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಾಮರ್ಶಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಪ್ರಸಾದ್ ರೆಡ್ಡಿ, ಸುಧಾಕರ್, ಕಿಟ್ಟಣ್ಣ, ನಾರಾಯಣಸ್ವಾಮಿ, ಶ್ರೀನಿವಾಸ್, ನರಸಿಂಹ, ಮುನ್ನಯ್ಯ ಸೇರಿದಂತೆ ಮತ್ತಿತರರು ಇದ್ದರು. ಬಿಎಲ್ಒಗಳ ಜೊತೆಗೆ ನಾವೆಲ್ಲ ಅನುಸರಿಸಿಕೊಂಡು ಕೆಲಸ ಮಾಡೋ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರತಿ ಬೂತ್ನಲ್ಲೂ ಸಹ ಬಿಎಲ್ಎ2ಗಳನ್ನ ಒಂದು ನೇಮಕಗೊಳಿಸ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ಅದರ ಜೊತೆಗೆ ಸೀಕಲ್ ರಾಮಚಂದ್ರಗೌಡರ ಒಂದು ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರಾಗಿರೋದ್ರಿಂದ ಪ್ರತಿ ಕ್ಷೇತ್ರದಲ್ಲಿ ಅವರ ಆಫೀಸ್ನಲ್ಲಿ ಒಂದು ವಾರ್ ರೂಮ್ ಅಂತ ಮಾಡಿ ಅಲ್ಲಿ ಒಂದು ಹೆಲ್ಪ್ ಲೈನ್ನ ತೆರಿಬೇಕು ಅನ್ನೋದು ಜಿಲ್ಲಾಧ್ಯಕ್ಷರ ಒಂದು ಸೂಚನೆ ಆಗಿರುತ್ತದೆ. ಅವರ ಸೂಚನೆ ಮೇರೆಗೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸೇವಾ ಸೌಧದಲ್ಲಿ ನಾವು ಹೆಲ್ಪ್ ಲೈನ್ನ ತೆರೀತಕ್ಕಂಥ ಕೆಲಸ ಮಾಡಿದೆ. ಈಗಾಗಲೇ ಆ ಹೆಲ್ಪ್ ಲೈನ್ನ ತಮ್ಮ ಹತ್ರ ಶೇರ್ ಮಾಡಿದ್ದೀನಿ. ದಯಮಾಡಿ ಯಾರೆಲ್ಲ ಬೂತ್ ಮಟ್ಟದಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರಿಗೆ ಎಲ್ಲಾದರೂ ತೊಂದರೆಗಳಾದಾಗ ಬಿಎಲ್ಒಗಳು ನಮಗೆ ಸ್ಪಂದಿಸ್ತಾ ಇಲ್ಲ ಎಲ್ಲೋ ಒಂದು ಮಸೀದಿಯಲ್ಲಿ ಕೂತ್ಕೊಂಡು ಗುಂಪು ಕಟ್ಕೊಂಡು ಒಂದು ಮತಪಟ್ಟಿ ಪರಿಷ್ಕರಣೆಯನ್ನು ಮಾಡ್ತಾ ಇದ್ದಾರೆ, ಇಲ್ಲ ದೇವಸ್ಥಾನದಲ್ಲೆಲ್ಲೋ ಮಾಡ್ತಾ ಇದ್ದಾರೆ, ಇಲ್ಲ ಬಿಎಲ್ಒಗಳು ಅವ್ರ ಮನೆಗೆ ಹೋಗದೆ ತಮ್ಮ ಮನೆಯಲ್ಲೇ ಕೂತ್ಕೊಂಡು ಅಲ್ಲಿಗೆ ಕರೆಸ್ಕೊಂಡು ಕೆಲಸ ಮಾಡ್ತಕ್ಕಂಥ ಏನಾದರೂ ತಮಗೆ ಕಂಡು ಬಂದಾಗೆ ಸಾರ್ವಜನಿಕರಿಗೆ ಏನಾದರೂ ಕಂಡು ಬಂದಲ್ಲಿ ದಯಮಾಡಿ ನಮ್ಮ ಸೇವಾ ಸೌಧದ ಒಂದು ಹೆಲ್ಪ್ ಲೈನ್ಗೆ ಕರೆಯನ್ನ ಮಾಡಿ. ಇದು 24/7 ಓಪನ್ ಇರ್ತದೆ. ತಕ್ಷಣ ಬಿಎಲ್ಎ1 ಆಗಿ ನಾನು ಮುಂದಿನ ಕ್ರಮವನ್ನ ಯಾರು ಜರುಗಿಸಬೇಕು ಅವರಿಗೆ ಮನವಿಯನ್ನ ತಲುಪಿಸ್ತಕ್ಕಂಥ ಕೆಲಸವನ್ನ ಈ ನಿಟ್ಟಿನಲ್ಲಿ ಮಾಡ್ತೀವಿ ಅಂತೇಳಿ ಸಾರ್ವಜನಿಕರಲ್ಲಿ ವಿನಂತಿಯನ್ನ ಮಾಡ್ತೀವಿ. ಸರ್, ಮತ್ತೆ ನೋಡಿ, ನಾವು ಯಾವುದೋ ಪಕ್ಷದಲ್ಲಿ ಒಳಜಗಳವನ್ನ ಇಟ್ಕೊಂಡು ನಾವೇನೋ ಅಡ್ವಾಂಟೇಜ್ ತಗೋತಾ ಇದೀವಿ ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇಲ್ಲ. ನಮ್ದು ರಾಷ್ಟ್ರೀಯ ಪಕ್ಷ ಕೇವಲ 2 ಸಂಸದರಿಂದ ಶುರುವಾದಂಥ ನಮ್ಮ ರಾಷ್ಟ್ರೀಯ ಪಕ್ಷ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ನಮ್ಮದು ಒಂದು ಆಲದ ಮರ. ಕ್ಷೀಣಿಸಿ ಹೋಗ್ತಕ್ಕಂಥ ಪಕ್ಷಗಳ ಬಗ್ಗೆ ನಾವು ಯಾವುದೇ ಕಾರಣಕ್ಕೆ ನಾವು ಕಮೆಂಟ್ ಮಾಡೋದಿಲ್ಲ. ಆ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಒಳಜಗಳ ಇದೆ, ನಮ್ಮ ಕ್ಷೇತ್ರದಲ್ಲೇ ಇದುವರೆಗೂ ಒಂದೇ ಒಂದು ನಾಮಿನಿ ಮಾಡ್ಲಿಕ್ಕೆ ಆಗಲಿಲ್ಲ ಆ ಕಾಂಗ್ರೆಸ್ ಮುಖಂಡರಿಗೆ. ಆ ಕಾಂಗ್ರೆಸ್ ಮುಖಂಡರ ಒಳಜಗಳದಿಂದ ಆ ಕಾರ್ಯಕರ್ತರು ಬಲಿ ಆಗ್ತಿದ್ದಾರೆ. ಕಾರ್ಯಕರ್ತರ ಪಕ್ಷದಲ್ಲಿ ಯಾವ ಪಕ್ಷದಲ್ಲೇ ಇರಲಿ ಕಾರ್ಯಕರ್ತರೆ, ಮುಖಂಡರೇ, ನಮ್ಮ ಪಕ್ಷದಲ್ಲಿರಲಿ ಅನ್ನ ಪಕ್ಷದಲ್ಲಿರಲಿ, ರಾತ್ರಿ ಹಗಲು ಅವರು ಒಂದು ಹಳ್ಳಿಯಲ್ಲಿ ಇನ್ನೊಂದು ಪಕ್ಷದ ಬಗ್ಗೆ ಒಂದು ಜಗಳ ಆಡೋದ್ರಲ್ಲಾಗ್ಲಿ, ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಎದುರಾಕೊಂಡು ಮಾಡೋದ್ರಲ್ಲಾಗ್ಲಿ, ಸರಿನಾ, ಅವ್ರ ಕಷ್ಟಗಳು ಅವ್ರಿಗೆ ಗೊತ್ತು. ಇಷ್ಟೆಲ್ಲ ಕಷ್ಟಪಟ್ಟು ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಅಧಿಕಾರಕ್ಕೆ ಬರಲಿಕ್ಕೆ ಯಾರ ಕಾರಣ?
ಲೀಡರ್ಗಳೊಬ್ರು ಕೆಲಸ ಮಾಡಿದ್ರೆ ಆಗಲ್ಲ, ತಳಮಟ್ಟದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಕೆಲಸ ಮಾಡಬೇಕು. ಇದುವರೆಗೂ ಒಂದೇ ಒಂದು ನಾಮಿನಿಗಳೇನಾದರೂ ಮಾಡಿದ್ದೀರಾ ಸ್ವಾಮಿ ನೀವಿಲ್ಲಿ ಕ್ಷೇತ್ರದಲ್ಲಿ? ಕಾರ್ಯಕರ್ತರಿಗೆ ಯಾಕೆ ಈ ಥರ ಅನ್ಯಾಯ ಮಾಡ್ತಿದ್ರೆ? ಒಬ್ಬರು ಹೋಗಿ ನಾಮಿನೀಸ್ ಮಾಡ್ಕೊಂಬಂದ್ರೆ ಇನ್ನೊಬ್ಬರು ಹೋಗಿ ಕ್ಯಾನ್ಸಲ್ ಮಾಡ್ಕೊಂಬರ್ತಾರೆ. ಇದ್ರ ಮಧ್ಯೆ ನೀವ್ಯಾರೋ ಒಬ್ಬರ ಪುಣ್ಯಾತ್ಮನ ಹೆಸರು ಹೇಳಿದ್ರೆ ಬರಲಿ, ಅವರು ಬರಲಿ, ಸಮಾಜ ಸೇವೆ ಮಾಡಲಿ, ನಮಗೇನು ಅಭ್ಯಂತರ ಇಲ್ಲ. ಆದರೆ ಈ ಒಳ ಜಗಳದಲ್ಲಿ ಕಾರ್ಯಕರ್ತರು ಬಲಿ ಆಗೋದು ಬೇಡ. ಇದು ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ನೆನೆಸಿ ಹೋಗ್ತಾ ಇರ್ತಕ್ಕಂಥದ್ದು ಎಲ್ಲ ಬಂದಿದೆ. ನಮ್ಮ ಕ್ಷೇತ್ರದಲ್ಲೇ ಅಲ್ಲ, ಕರ್ನಾಟಕದಲ್ಲೇ ಕಾಂಗ್ರೆಸ್ ಸರ್ಕಾರ ನಿರ್ಮೂಲನ ಆಗೋದು ಶತಸಿದ್ಧ. ಯಾಕಂದರೆ ಅವರು ಮಾಡಿರ್ತಕ್ಕಂಥ ಪಾಪಗಳು ಅವ್ರಿಗೆ ಗಂಟು ಮುಟ್ಟಿ ಹಾಕಿ ಕಟ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅವ್ರು ಕೊಟ್ಟಿರ್ತಕ್ಕಂಥ ಬೋಗಸ್ ಗ್ಯಾರಂಟಿಗಳಿಂದ ಹಿಡಿದು ಜನಗರಿಗೆ ಮುಖದ ಮೇಲೆ ಟೋಪಿ ಹಾಕಿ ಇವತ್ತು ಎಲ್ಲರ ಹತ್ರನೂ ತಾಯಂದ್ರ ಹತ್ರದಿಂದ ಎಲ್ಲರ ಹತ್ರನೂ ಓಟ್ಗಳು ಹಾಕ್ಸ್ಕೊಂಡು ಇವತ್ತು ಕರ್ನಾಟಕದಲ್ಲಿ ಸರ್ಕಾರವನ್ನು ರಚನೆ ಮಾಡಿ 3 ವರ್ಷ ಆಯಿತು. 3 ವರ್ಷದ ಮೇಲೆ 3 ತಿಂಗಳಾಗಿದೆ. ಇದುವರೆಗೂ ಯಾವುದೇ ಒಂದು ಡೆವಲಪ್ಮೆಂಟ್ ಇಲ್ಲ, ಯಾವುದೇ ಅನುದಾನಗಳು ಯಾರಿಗೆ ಅವ್ರ ಪಕ್ಷದಲ್ಲಿರ್ತಕ್ಕಂಥ MLAಗಳಿಗೆ ಕೊಡ್ತಾ ಇಲ್ಲ. ಹೀಗಾಗಿ ಅವ್ರು ಏನು ಮಾಡ್ತಾರೋ ಅವ್ರು ಮಾಡಿದ್ದು ಅವ್ರಿಗೆ ಆಗ್ತದೆ. ಮಾಡಿದ್ದನ್ನ ಮುಂದಿನ ದಿನಗಳಲ್ಲಿ ಮತ ಬಾಂಧವರು, ನಮ್ಮ ಮತಪ್ರಭುಗಳು ಅವ್ರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸ್ತಾರೆ. నేను పెట్టిందా ఏం కాదు దేవుడు దండికి ఇచ్చిన పని కాదా